ಹಲೋ, ವೆಲ್ಕಮ್ ಬ್ಯಾಕ್ ಟು ಶೋಭಾ ರಮೇಶ್ ಯೂಟ್ಯೂಬ್ ಚಾನಲ್ 777. ಇವತ್ತು ವಿಡಿಯೋ ನಮ್ಮ ಅಮ್ಮವ್ರ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ನೋಡ್ರಿ, ರೂಮು ಕಿಚನು ಇಲ್ಲೇ ಇದೆ ಅಂತೇಳಿ ಅಡ್ಡ ಹೆಂಗೆ ಹಾಕಿದ್ದಾರೆ. ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ. ಒಲೆ ಅದ್ರ ಆಪೋಸಿಟ್ ಇದೆ ಅಂತೇಳಿ ರೂಮ್ ಹಿಂಗೆ ಮಾಡಿದ್ದಾರೆ. ಇಲ್ಲೊಂದು ಸಪ್ರೇಟಾಗಿ ಒಂದು ರೂಮನ್ನ ರೆಡಿ ಮಾಡಿಬಿಟ್ಟಿದೆ. ಏನು ಮಾಡ್ತಿದ್ಯಮ್ಮ? ಬೆಳ್ಳುಳ್ಳಿ ಅನ್ನ, ಬೆಳ್ಳುಳ್ಳಿ ರೈಸ್. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಬೆಳ್ಳುಳ್ಳಿ ರೈಸ್. ಸೊಸೈಟಿ ಅಕ್ಕಿ ಅಕ್ಕಿನ ಹಪ್ಪಳ. ಹಪ್ಪಳ ಬೆಳ್ಳುಳ್ಳಿ ರೈಸ್ ಜೊತೆ ಕಾಂಬಿನೇಷನ್. ಇಲ್ಲಿ ಅಜ್ಜಿ ತಾತನ ಮನೆಗೆ ಬಂದರೆ ಡ್ರೆಸ್ ಚೇಂಜ್ ಮಾಡಬೇಡ ನೀನು ಇವತ್ತು. ಚಪಾತಿ ತಿಂದ್ಯಾ? ಇಲ್ಲ. ಹಾಂ ತಿಂದೆ. ಇಲ್ಲಿ ತಂದಿದ್ವಿ. ಇನ್ನೂ ಒಂದು ಉಳಿಸಿದೀನಿ, ಮನೆಗೆ ಐತೆ. ಇಲ್ಲಿ ಇನ್ನೂ 3 ಇದಾವೆ. ಅಮ್ಮರ ಮನೆಯಿಂದ ಬಂದು ನೈಟ್ ಲೇಟ್ ಆಯಿತು, ಮಲ್ಕೊಂಬಿಟ್ವಿ. ಇವತ್ತು ಸ್ಯಾಟರ್ಡೆ ಅದಕ್ಕೆ ಮಕ್ಕಳು ಬೇಗ ಸ್ಕೂಲ್ಗೆ ಹೋದರು. ಅದಕ್ಕೋಸ್ಕರ ತುಂಬ ತಲೆಯಲ್ಲಿ ಹೆವಿ ಡ್ಯಾಂಡ್ರಫ್ ಇತ್ತು. ಅದಕ್ಕೋಸ್ಕರ ಹೆವಿ ಡ್ಯಾಂಡ್ರಫ್ ಇದೆಲ್ಲ ಒಂದು ಮನೆ ಮದ್ದು ಮಾಡ್ಕೊಂಡು, ತುಂಬ ಡ್ಯಾಂಡ್ರಫ್ ಇದೆ ಮತ್ತು ತುಂಬ ಏರ್ ಫಾಲ್ ಬೇರೆ ಆಗ್ತಾಯಿತ್ತು. ಅದಕ್ಕೋಸ್ಕರ ಒಂದು ಮನೆ ಮದ್ದು ನಾನು ಈಗ 2 ವೀಕ್ಸಿಂದ ನಾನು ಮಾಡ್ಕೊತಾ ಇದ್ದೀನಿ. ತುಂಬ ಏರ್ ಫಾಲು ತುಂಬ ಕಡಿಮೆ ಆಗಿದೆ. ನೀವು ಬೇಕಾದರೆ ಟ್ರೈ ಮಾಡ್ಬೋದು ಮನೆಯಲ್ಲಿ. ನಾನು ಈಗ ಅದು ಏನು ಹೋಮ್ ರೆಮಿಡಿ ಹೇಳ್ತಾ ಇದ್ದೀನಿ, ನೀವು ನೋಡಿಕೊಂಡು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಆಲ್ಮೋಸ್ಟ್ ಇದೊಂದು 4-5 ವೀಕ್ಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋಕ್ಕೆ ಸಾಧ್ಯ. ನಾನು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಹಚ್ಕೊಳ್ಳೋಣ. ಸ್ವಲ್ಪ ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಅವ್ರ ಹೆಲ್ಪ್ ತಗೊಂಡು ಬೇಕಾದ್ರೆ ನೀವು ಹಚ್ಕೊಬೋದು. ಬಟ್ ನಮ್ಮ ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಇರೋದ್ರಿಂದ ನಾನೇ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಯಾರಾದರೂ ಇದ್ದರೆ ಸ್ವಲ್ಪ ಹೆಲ್ಪ್ ತಗೊಂಡು ತುಂಬ ಚೆನ್ನಾಗಿ ಹಚ್ತಾರೆ ಬೇರೆಯವರಾದರೆ. ನಮಗಾದರೆ ಇದಾಗುತ್ತೆ. ನನ್ನ ಮಕ್ಕಳಿದ್ದಿದ್ರೆ ಹಚ್ಚೋರು. ಈ ಥರ ಎಲ್ಲ ನಾವು ಸ್ಕಾರ್ಫಿಗೆ ನೀಟಾಗಿ ಹಚ್ಕೊಬೇಕು. ಇದೆಲ್ಲ ನೀಟಾಗಿ ಬೈಕಲ್ಲೆಲ್ಲ ತಗೊಂಡು ನೀಟಾಗಿ ಹಚ್ಕೊಂಡು ಕೂದಲೆಲ್ಲ ಅಪ್ಲೈ ಮಾಡ್ಕೋಬೇಕು. ಆಲ್ಮೋಸ್ಟ್ ಹೆಣ್ಮಕ್ಳಿಗೆ ಕೂದಲು ಹೇರ್ಸ್ ಅಂದರೆ ತುಂಬ ಇಷ್ಟ. ಸ್ಕಿನ್ ಕೇರು ಮತ್ತು ಹೇರ್ ಕೇರು ಮನೇಲಿ ಟೈಮ್ ಇದ್ದರೆ ಆದಷ್ಟು ನ್ಯಾಚುರಲಾಗಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಈಗ ಹೊರಗಡೆ ಆಲ್ಮೋಸ್ಟು ಶಾಂಪು ಯೂಸ್ ಮಾಡಿ ತುಂಬ ನಮ್ಮದು ಹೇರ್ ಫಾಲ್ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನ್ಯಾಚುರಲ್ ಏನು ಸಿಗುತ್ತೋ ನ್ಯಾಚುರಲ್ ಮನೆಯಲ್ಲೇ ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಆಗಲಿ ನಮ್ಮ ಹೇರ್ ಆಗಲಿ ತುಂಬ ರಿಸಲ್ಟ್ ಬರೋಕ್ಕೆ ಇದಾಗುತ್ತೆ. ನಾನು ಆಲ್ಮೋಸ್ಟ್ ಹೋಮ್ ರೆಮಿಡಿ ತುಂಬ ಟ್ರೈ ಮಾಡ್ತೀನಿ. ಈಗೆಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ. ಹಚ್ಕೊಂಡ್ಮೇಲೆ ಸ್ವಲ್ಪ ಆದಷ್ಟು ಒಂದು 1/2 hour ಬಿಟ್ಟು ನೀವು ಏರ್ ವಾಶ್ ಮಾಡಬೇಕು.
ಈ ಥರ ಕ್ಲೀನಾಗಿ ಒಂದು ಕಡ್ಕೊಂಡ್ಬಿಟ್ರೆ ಆಯಿತು. ಈ ಥರ ತುರುಕು ಕಟ್ಕೊಂಡು ಒಂದು 1/2 hour ಇಟ್ಬಿಟ್ಟು, ಆದಷ್ಟು ಬಿಸಿ ನೀರನ್ನ ಯೂಸ್ ಮಾಡಬಾರ್ದು. ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನ ನಾವು ಏರ್ ವಾಶ್ಗೆ ಯೂಸ್ ಮಾಡಬೇಕು. ತುಂಬ ಬಿಸಿ ನೀರು ಯೂಸ್ ಮಾಡಬಾರ್ದು. ಸ್ವಲ್ಪ ಉಗುರು ಬೆಚ್ಚಗೆ ಹಾಕಿ ಕ್ಲೀನಾಗಿ ಏರ್ ವಾಶ್ ಮಾಡಿಕೊಂಡ್ರೆ ನಮ್ಮ ಏರ್ಸ್ ತುಂಬ ಚೆನ್ನಾಗಿರುತ್ತೆ. ಈಗ ತಲೆಗೆ ಹಚ್ಕೊಂಡು ಸ್ವಲ್ಪ ತುಂಬ ಚಳಿ ಆಗ್ತಿತ್ತು. ಅದಕ್ಕೆ ಒಂದು ಬ್ಲಾಕ್ ಕಾಫಿ ಮಾಡೋಣ ಅಂತೇಳಿ ನೀರು ಬಿಸಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಬಿಸಿ ಕುಡಿದ್ರೆ ಈ ಚಳಿಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ವೆಯ್ಟ್ ಲಾಸ್ಗೂ ತುಂಬ ಯೂಸ್ ಆಗುತ್ತೆ ಇದು ಕಾಫಿ. ನಾನು ಬ್ಲಾಕ್ ಕಾಫಿನ ರೆಡಿ ಮಾಡಿದ್ದೀನಿ. ಇದೇನಿಲ್ಲ ಫ್ರೆಂಡ್ಸ್, ಜಸ್ಟ್ ನಿಮಗೆ ಯಾವ ಕಾಫಿ ಪುಡಿ ಇಷ್ಟನೋ ಅದನ್ನೇ ತಗೊಳ್ಳಿ. ಇಲ್ಲಿ ನನಗೆ ಬ್ರೂ ಅಂದರೆ ತುಂಬ ಇಷ್ಟ. ಬ್ರೂವಲ್ಲಿ 1 ಕಪ್ಪಿಗೆ ಆಗೋಷ್ಟು ಹಾಫ್ ಹಾಕ್ಕೊಂಡಿದ್ದೀನಿ. ಜಸ್ಟ್ ಬಿಸಿ ನೀರು ಮಿಕ್ಸ್ ಮಾಡ್ಕೊಂಡು ಇದ್ದೀನಿ. ಶುಗರು ಮಿಲ್ಕ್ ಇದಕ್ಕೆ ಇರೋದಿಲ್ಲ. ಇದನ್ನು ಬ್ಲ್ಯಾಕ್ ಕಾಫಿ ಅಂತಾರೆ. ನಾನು ಒಂದು ದಿನಕ್ಕೆ ಅಟ್ಲೀಸ್ಟ್ ಒಂದು 2 ಟೈಮ್ಸ್ ಆದರೂ ಕುಡಿತೀನಿ. ಈ ಚಳಿಗಾಲದಲ್ಲಂತೂ ತುಂಬ ಯೂಸ್ಫುಲ್ ಇದೆ ಮತ್ತು ವೆಯ್ಟ್ ಲಾಸಿಗೆ ತುಂಬ ಒಳ್ಳೆ ಬ್ಲ್ಯಾಕ್ ಕಾಫಿ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಬಟ್ ಯಾರ್ಯಾರಿಗೆ ಶುಗರ್ ಬೇಡ ಅಂತ ಅಂದ್ಕೊತಿರೋ ಅಥವಾ ನಾನು ವೆಯ್ಟ್ ಲಾಸ್ ಆಗಬೇಕಂತ ಅಂದ್ಕೊತಿರೋ ಈ ಬ್ಲ್ಯಾಕ್ ಕಾಫಿನ ಟ್ರೈ ಮಾಡ್ಬೋದು. ಅಂದರೆ ತುಂಬ ಜನಕ್ಕೆ ಇದು ಇಷ್ಟ ಆಗಲ್ಲ. ಯಾಕಂದರೆ ಈಗ 3 ಹೊತ್ತು ನಾವು ಒಳ್ಳೆ ನೀಟಾಗಿ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಚೆನ್ನಾಗಿ ಟೀ ಮಾಡ್ಕೊಂಡು ಕುಡ್ದಿರ್ತೀವಲ್ವ, ಆಲ್ಮೋಸ್ಟ್ ಇಷ್ಟ ಆಗಲ್ಲ. ಹೆಲ್ತ್ ವೈಸು ಮತ್ತು ನಮ್ಮದು ಫ್ಯಾಟ್ ರೆಡ್ಯೂಸ್ ಆಗಬೇಕಂತಂದರೆ ಈ ಬ್ಲ್ಯಾಕ್ ಕಾಫಿ ತುಂಬ ಯೂಸ್ ಆಗುತ್ತೆ. ನಾನಂತೂ ಇದನ್ನೇ ಕುಡಿಯೋದು. ಹೇರ್ ವಾಶ್ ಎಲ್ಲ ಮಾಡಿಕೊಂಡು ಪೂಜೆ ಮಾಡಿದೆ ಆಲ್ರೆಡಿ. ಎಷ್ಟು ಡ್ಯಾಂಡ್ರಫ್ ಒಂದೇ ವಾಶಿಗೆ ಎಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ತುಂಬ ಒಂದೇ ವಾಶಿಗೆ ತುಂಬ ಚೆನ್ನಾಗಾಗಿದೆ. ಈಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೆ. ಈಗ ಮಕ್ಕಳು 1 ಗಂಟೆಗೆ ಬರ್ತಾರೆ, ಲಂಚ್ ರೆಡಿ ಮಾಡಬೇಕು. ನೋಡಿ, ಪೂಜೆ ಆಯಿತು, ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇಲ್ಲೇ ನಮ್ಮ ಪಕ್ಕದ ಮನೆ ಪಕ್ಕನೇ ನಮ್ಗೆ ದೇವಸ್ಥಾನ ಇದೆ. ಹಳೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ಈಗ ಮಧ್ಯಾಹ್ನ ಅಡುಗೆಗೆ ಟೊಮೊಟೊ ಬಾತ್ ಮಾಡೋಣ ಅಂತ ಇದ್ದೀನಿ. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಾಗಿದ್ದಾವೆ ಏರ್ಸು. ನೋಡಿ, ಆಯಿಲು ಮತ್ತು ಆನಿಯನ್ನು 2 ಹಚ್ಚಿರೋದಕ್ಕೆ ತುಂಬ ಚೆನ್ನಾಗೇ ಆಗಿದ್ದಾವೆ. ನೀವು ಒಂದು 4-5 ವೀಕ್ಸ್ ಮಾಡಿದ್ದೀರ ಅಂತಂದರೆ ರಿಸಲ್ಟ್ ಬರುತ್ತೆ. ಹೊಸ ಮಿಷಿನ್ ಬಂದಿದೆ ನಮ್ಮ ಮನೆಗೆ. ಸೋನಿ, ತುಂಬ ಸೋನಿ ಹೋಮ್ ಯೂಸ್ಗೆ ಹೊಸ ಮಿಷಿನ್ ಬಂದಿದೆ. ಎಲ್ಲ ನಾಳೆ ಟೇಬಲಲ್ಲಿದೆ, ಅವ್ರದ್ದು ಆ ಕಡೆ ಹೊರಗಡೆ ಇಟ್ಟಿದ್ದೀವಿ. ನಾಳೆ ಎಲ್ಲ ಸೆಟ್ ಮಾಡ್ತೀವಿ. ಎಲ್ಲ ಸೆಟ್ ಮಾಡಿದ್ಮೇಲೆ ನಿಮ್ಗೆ ಒಂದ್ಸತಿ ತೋರಿಸ್ತೀವಿ. ನೈಟೆಲ್ಲ ಕುಂತ್ಕೊಂಡು ಮಿಷಿನ್ನ ಸೆಟ್ ಮಾಡೋಕ್ಕೆ ಟ್ರೈ ಮಾಡಿದೆ. ಆದರೆ ಮಿಷಿನ್ ಸೆಟ್ ಮಾಡೋಕ್ಕೆ ನನಗೆ ಬರಲಿಲ್ಲ. ಹಂಗಾಗಿ ಮಿಷಿನ್ ವರ್ಕ್ ಮಾಡೋರದ್ದೇ ಸೆಟ್ ಮಾಡೋಕ್ಕೆ ಅವ್ರ ಕರೆಸ್ಬಿಟ್ಟು ನೆಕ್ಸ್ಟ್ ಡೇ ಸಂಕ್ರಾಂತಿ ದಿನದಿಂದನೇ ಮಿಷಿನ್ನೆಲ್ಲ ಸೆಟ್ ಮಾಡಿಕೊಟ್ಟು ಹೋದರು. ಅದಕ್ಕೆ ಮನೇಲಿ ಸಂಜೆ ಟೈಮ್ನಾಗೆ ಮಿಷಿನ್ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮನೆಗೆಲ್ಲ ದೀಪ ಹಚ್ಬಿಟ್ಟು ಮಿಷಿನಿಗೆ ಪೂಜೆ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡ್ವಿ. ಯಾಕಂತಂದರೆ ಪ್ರತಿಯೊಬ್ಬರ ಮನೇಲೂ ಓನ್ ಯೂಸಿಗೆ ಒಂದು ಮಿಷಿನ್ ಇದ್ರೇ ಬೆಸ್ಟು. ಹಂಗಾಗಿ ನನಗೆ ತುಂಬ ದಿನದ ಆಸೆ ಇತ್ತು, ನಾನು ಮನೇಲಿ ಓನ್ ಯೂಸಿಗೆ ಒಂದು ಮಿಷಿನ್ ತಗೊಬೇಕಂತ. ಇಷ್ಟು ದಿನದಲ್ಲಿ ಅದು ಈಗ ಮಿಷಿನ್ ತೊಗೊಳಕ್ಕಾಯ್ತು. ಮತ್ತು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.